ಫ್ರೆಂಡ್ಸ್, ಇದು ಎಡೆನೂರು ಸಬ್ಜಾ ಅಲ್ಲಿ ಹೆಣ್ಣು. ಹಕ್ಕಿ ನಿಂತ್ಕೊಳ್ಳೋ ಶೇಪು, ಸ್ಟೈಲು, ಕ್ವಾಲಿಟೀಸ್ ನೋಡ್ಕೊಳ್ಳಿ. ಅದಕ್ಕೆ ಮ್ಯಾಚ್ ಮಾಡಿರೋದು ಬಂದ್ಬಿಟ್ಟು ಒರಿಜಿನಲ್ಲು ಸಬ್ಜಾ ಲೈನಲ್ಲಿ ಗಂಡು. ಎರಡಕ್ಕಿನ ಕ್ವಾಲಿಟೀಸು, ಕಂಡೀಷನ್ ಇವೆಲ್ಲ ನೋಡ್ಕೊಳ್ಳಿ. ಈ ಬಂದ ಜೊತೆಗೆ ಪಟ್ಟ ಪರ್ಫಾರ್ಮೆನ್ಸು, ನೀವೊಂದು 4ನೇ ಕಲ್ಲಿ 5ನೇ ಕಲ್ಲಿ ಹಂಗೆ ಪಟ್ಟಗಳನ್ನ ಬಿಡ್ಕೊಂಬನ್ನಿ. ನಿಮಗೊಂದು 7ನೇ ಕಲ್ಲಿ 8ನೇ ಕಲ್ಲಿಗೆಲ್ಲ ಪಟ್ಟಗಳು ಕಮ್ಮಿ ಅಂದ್ರೇನು 7-8 ಗಂಟೆ ಮೇಲೆ ಟೈಮಿಂಗ್ ಬಂದ್ಬಿಡುತ್ತೆ. ಬಾಜಿ ಬಂದ್ಬಿಟ್ಟು ಒಂದೊಂದು ಪಟ್ಟಗಳು 6ರಿಂದ 8 ರಾಕೆಟ್ ಬಾಜಿ ಇರುತ್ತೆ. ಒಂದೊಂದು ಪಟ್ಟಗಳು 4ರಿಂದ 5 ಬಾಜಿ ಇರುತ್ತೆ. ಎದೆ ಎತ್ಕೊಂಡು ಒಂದು ಸತಿ ಬಾಜಿ ಮಾಡೋಕ್ಕೆ ನಿಂತ್ಕೊಂಡ್ರೆ ಪಟ್ಟಗಳು ಕಮ್ಮಿ ಅಂದ್ರೇನು 10ರಿಂದ 15 ಅಡಿ ಮೇಲಾಗ್ಬಿಡುತ್ತೆ. ಬಾಜಿ ಮಾಡಿ ಒಡೆದಂಗೆ ಮೇಲಾಗುತ್ತೆ. ಸರ್ಕಣಿ ಗೇಟ್ಲಿ ಎಲ್ಲ ಸಕ್ಕತ್ತಾಗಿರುತ್ತೆ. ಪಲ್ಲ ಬಂದ್ಬಿಟ್ಟು 25ರಿಂದ 30 ನಿಮಿಷ ಪಲ್ಲ ಹೋಗುತ್ತೆ. ಗಂಡು ಮೇಲೆ ಪಟ್ಟಗಳು ಬಂದರೆ ಪಟ್ಟಗಳು ಸಖತ್ತು ಮೀಡಿಯಮ್ ಕೈ, ಮನೆ ಸುತ್ತನೇ ಆಡುತ್ತೆ. ಪ್ಲಸ್ಸು ತುಂಬ ಮೀಡಿಯಮ್ ಕೈಯಲ್ಲಿ ಆಡುತ್ತೆ. ಹೆಣ್ಣು ಮೇಲೆ ಪಟ್ಟಗಳು ಬಂದರೆ ಸ್ವಲ್ಪ ದೂರ ಪರ ಜಾಸ್ತಿ ಹೋಗುತ್ತೆ. ಆಮೇಲೆ ಹಕ್ಕಿ ಸ್ವಲ್ಪ ಮೇಲ್ಕೈಯಲ್ಲಿ ಆಡುತ್ತೆ. ಎರಡಕ್ಕಿನೂ ನಿಂತ್ಕೊಳ್ಳೋ ಶೇಪು, ಸ್ಟೈಲು, ಕ್ವಾಲಿಟೀಸು, ಕಂಡೀಷನ್ ಇವೆಲ್ಲ ನೋಡ್ಕೊಳ್ಳಿ. ಯಾವ ಟೈಪಲ್ಲಿ ಮ್ಯಾಚ್ ಮಾಡಿದ್ದೀವಿ, ಕಣ್ಣುಗಳನ್ನ ಯಾವ ಟೈಪಲ್ಲಿ ಮಾಡಿದ್ದೀವಿ, ಪ್ಲಸ್ಸು ಹಕ್ಕಿನ ಹೆಂಗೆ ಮ್ಯಾಚ್ ಮಾಡಿದ್ದೀವಿ ಅಂತ ನೋಡ್ಕೊಳ್ಳಿ. ಹೆಣ್ಣು ಸ್ವಲ್ಪ ಕತ್ತತ್ರ ಎಲ್ಲ ಪುಕ್ಕ ಉದ್ರಿ ಹೊಸ ಪುಕ್ಕ ಬರ್ತಾಯಿದೆ, ಕುರ್ಜಲಿದೆ. ಹಕ್ಕಿ ಸ್ಟ್ಯಾಂಡಿಂಗ್ ಸ್ಟೈಲು, ಕ್ವಾಲಿಟೀಸು ಇವೆಲ್ಲ ನೋಡ್ಬೋದು. ಸೂಪರ್ ನಂಬರ್ 1 ಕ್ವಾಲಿಟಿಲಿರುತ್ತೆ. ಯಾರೇ ಇಸ್ಕೊಂಡ್ರೂ ಈ ಬಂದ ಜೊತೆನ ಆರಾಮಾಗಿ ಲೈಫ್ ಲಾಂಗ್ ಶೋಕ್ ಮಾಡ್ಕೊಳಕ್ಕೆ ಇಟ್ಕೊಬೋದು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಬಂದ ಜೊತೆನ 8,000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಮೇಯ್ನು ಬಣ್ಣನೂ ಸಿಗ್ತಾಯಿಲ್ಲ. ಬಣ್ಣ ಸಿಕ್ಕಿದ್ರೆ ಮೇಯ್ನು ಇದರಲ್ಲಿ ಕ್ವಾಲಿಟೀಸು, ಒಳ್ಳೆ ಕ್ವಾಲಿಟಿಯಲ್ಲಿ ಅಕ್ಕಿಗಳು ಸಿಗ್ತಾಯಿಲ್ಲ. ಇದಕ್ಕೆ 3ನೇ ಪಟ್ಟಿ ಇದೆ, ಬೆನ್ನ ಮೇಲೆ ಬಿಳೆ ದಬ್ಬೆನೂ ಇದೆ ಹೆಣ್ಣಿಗೆ. ಅದು ನಾನು ನಿಮಗೆ ಡೀಟೇಲಾಗಿ ತೋರಿಸ್ತೀನಿ. ಗಂಡು ಬಂದ್ಬಿಟ್ಟು ಒರಿಜಿನಲ್ ಸಬ್ಜಾ ಲೈನಲ್ಲಿ ಹೆವಿ ಬ್ರೀಡರೇಷನು ಪ್ಲಸ್ ಫ್ಲೈರೇಷನ್ ಇರುತ್ತೆ. ಅದು ಡೀಟೇಲಾಗಿ ತೋರಿಸ್ತೀನಿ. ಕ್ವಾಲಿಟೀಸ್ ನೋಡಿ, ಕಂಡೀಷನ್ ನೋಡಿ, ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಬೋದು. ಫ್ರೆಂಡ್ಸ್, ಇವಾಗೇನು ಜಸ್ಟ್ ಸಬ್ಜಾ ಗಂಟು ತೋರಿಸ್ದೆ. ಚಳಿ ಬಾಲ, ಸಿಂಗಲ್ ಟೇಲು, ಒರಿಜಿನಲ್ ಸಬ್ಜಾ ಅಕ್ಕಿ. ಫುಲ್ಲು ಮೈ ಮೇಲೆ ಎಲ್ಲ ಕಡೆನೂ ನೋಡ್ಬೋದು. ಸಬ್ಜಾ ಬಣ್ಣ ಸಕ್ಕತ್ತಾಗಿರುತ್ತೆ. ಯಾಕಂದರೆ ಸಬ್ಜಾಗಳಲ್ಲಿ ಇಲ್ಲಿ ಬಿಳೆ ದಬ್ಬೆಗಳು ಬಂದ್ಬಿಡುತ್ತೆ ಪುಟ್ ಮಾಡಿರೋಕ್ಕೆ. ಇದು ಒರಿಜಿನಲ್ ಸಬ್ಜಾಗಳು, ಫುಲ್ ಸಬ್ಜಾ ಇರುತ್ತೆ ಮೈ ಮೇಲೆ. ತಿರಿ ಎಲ್ಲ ಫುಲ್ ಇದೆ. ಬ್ರೀಡಿಂಗ್ ಪರ್ಪಸ್ ಅಕ್ಕಿ ಇದು. ಆರಿಸ್ಕೊಳಕ್ಕೆ ಹೋಗ್ಬೇಡಿ, ಬ್ರೀಡಿಂಗ್ ಮಾಡ್ಕೊಳಕ್ಕೆ ಇಟ್ಕೊಳ್ಳಿ. ಲೆಂತ್ ವೈಸು ನೋಡ್ಬೋದು, ಚೆನ್ನಾಗಿರುತ್ತೆ. ಅಗ್ಲ ಎದೆ ಇರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಸಖತ್ ಹರಡ್ಕೊಂಡಿರುತ್ತೆ, ಅಗ್ಲ ಇರುತ್ತೆ, ಎದ್ದಿ ಕಾಣುತ್ತೆ. ಔಟ್ರಿನ್ ಬ್ಲ್ಯಾಕ್ ನೋಡ್ಬೋದು, ಡಾರ್ಕ್ ಆಗಿರುತ್ತೆ, ಎದ್ದಿ ಕಾಣುತ್ತೆ. ಕಣ್ಣು ಪೂರ್ತಿ ಕ್ರ್ಯಾಕ್ಸು ಒಡಕಲು ನೋಡ್ಬೋದು. ಕಣ್ಣು ಪೂರ್ತಿ ಕ್ರ್ಯಾಕ್ಸು ಒಡಕಲು ತುಂಬಿಕೊಂಡಿರುತ್ತೆ. ಲೈಟಾಗಿ ಏನು ಪಿಂಕಿಶ್ ಏನಾರು ಇದೆ. ಚೋರಿ ಲೈನ್ಗಂತೂ ಸೂಪರ್ ಕ್ವಾಲಿಟಿಲಿರುತ್ತೆ. ನೋಡ್ಬೋದು ಇಲ್ಲಿ ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡು ಅಲ್ಟಿಮೇಟ್ ಆಗಿರುತ್ತೆ ಈ ಗಂಡಲ್ಲಿ. ರಿಂಗ್ ನಂಬರ್ 2688. ಫ್ರೆಂಡ್ಸ್, ಇವಾಗೇನು ಜಸ್ಟ್ ಹೆಣ್ಣು ತೋರಿಸ್ದೆ. ಸಿಂಗಲ್ ಟೇಲು ಚಡಿ ಬಾಲ, ಎಡೆನೂರು ಮಾಡಿಸಿರೋದಕ್ಕೆ ಬಿಳೆ ದಬ್ಬೆ ಬಂದಿದೆ. 3ನೇ ಪಟ್ಟಿನೂ ನೋಡ್ಬೋದು. 3ನೇ ಪಟ್ಟಿನೂ ಬಂದಿದೆ ಹೆಣ್ಣಲ್ಲಿ. ಚುತ್ತಿರಿ, ಉದ್ದಾತಿರಿ, ತಿರಿಗಳೆಲ್ಲ ಫುಲ್ ಇದೆ. ಬ್ರೀಡಿಂಗ್ ಪರ್ಪಸ್ ಅಕ್ಕಿಗಳು ಇನ್ನೂ ರೆಕ್ಕೆ ಹೊಡೆದಿಲ್ಲ ನಾವು, ಹಂಗೆ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. 3ನೇ ಪಟ್ಟಿ 2 ಸೈಡು ನೋಡ್ಬೋದು, ಚೆನ್ನಾಗಿರುತ್ತೆ 3ನೇ ಪಟ್ಟಿ ಅನ್ನೋದು. ಅದು ಇನ್ನೂ ಕುರ್ಜಾಗಿ ಬಂದಂಗೆ 3ನೇ ಪಟ್ಟಿ ಇನ್ನೂ ಚೆನ್ನಾಗಿ ಬರುತ್ತೆ. ಲೆಂತ್ ವೈಸು ನೋಡ್ಬೋದು. ಹಕ್ಕಿ ಉದ್ದ ಚೆನ್ನಾಗಿರುತ್ತೆ, ಅಗ್ಲ ಎದೆ ಇರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಗಂಡಲ್ಲಿ ಅನ್ನದಿರೋದಕ್ಕೆ ಹೆಣ್ಣು ಫುಲ್ಲು ಶುದ್ಧ ಕಣ್ಣಲ್ಲಿ ಮ್ಯಾಚ್ ಮಾಡಿರೋದು. ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಸಖತ್ ಹರಡ್ಕೊಂಡಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು. ಗಂಡು ಹೆಣ್ಣು ಎರಡಲ್ಲೂ ತುಂಬ ಚೆನ್ನಾಗಿರುತ್ತೆ. ಚೋರಿ ಲೈನ್ ಬಂದುಬಿಟ್ಟು ಗಂಡಲ್ಲಿ ಜಾಸ್ತಿ ಇರುತ್ತೆ, ಹೆಣ್ಣಲ್ಲಿ ಚೋರಿ ಲೈನ್ ಅನ್ನೋದು ಮ್ಯಾಚ್ ಮಾಡಿಲ್ಲ. ಪಟ್ಟ ಪರ್ಫಾರ್ಮೆನ್ಸು, ರಿಸಲ್ಟು ಎಲ್ಲ ಲಾಂಗ್ ಟೈಮು ಬಿಡ್ಕೊಳ್ಳೋರಿಗೆ ಒಂದು ಲೈಫ್ ಲಾಂಗ್ ಶೋಕ್ ಮಾಡ್ಕೊಳ್ಳೋಕ್ಕೆ ಟಾಪ್ ಕ್ವಾಲಿಟಿ ಬಂದ ಜೊತೆ ಇದೆ. ರಿಂಗ್ ನಂಬರ್ 3087.